ಏನು 65 days 360 ಅಂದ್ಬಿಟ್ಟು ಸ್ವಲ್ಪ ಡೆಂಟಲ್ ಆಗಿದೆ. ಹೊಸ ಬ್ಲಾಗು. ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದವನು. ಇವತ್ತು ನನ್ನ ಒಂದು ಸ್ಲ್ಯಾಂಗ್ನ ಚೇಂಜ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಹೊಸ ಬ್ಲಾಗಿಗೆ, ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಹೊಸ ಬ್ಲಾಗು, ಹೊಸ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದ್ದಾನೆ ಅಂತಂದರೆ, ಎಸ್, ನಾನು ಈ ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋ ರೀಸನ್ ಇಷ್ಟೇ. ಟ್ರೆಂಡ್ ನಡೀತಾ ಇದೆ. ಏನಂತಂದರೆ, ಒಂದು ವರ್ಷದಲ್ಲಿ 1 ಕೋಟಿ ಮಾಡೋದು ಹೇಗೆ, ಒಂದು ವರ್ಷದಲ್ಲಿ ಬಾಡಿ ಬಿಲ್ಡ್ ಮಾಡೋದು ಹೇಗೆ, 365 days ಆಗಲಿ, ಇಲ್ಲ 45 days ಆಗಲಿ, ಇಲ್ಲ 75 days ಆಗಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಕಂಟಿನ್ಯೂಸ್ ಆಗಿ ಬಾಡಿ ಬಿಲ್ಡ್ ಮಾಡೋದು ಹೇಗೆ, ಇಲ್ಲ 1 ವರ್ಷ 2 ವರ್ಷ ಡ್ಯೂರೇಷನ್ ತೊಗೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಇಲ್ಲ ಒಂದು ಬಿಸ್ನೆಸ್ ಆಗಲಿ, ಒಂದು ಕೆಲಸ ಮಾಡಾಗಲಿ 1 ಕೋಟಿ ದುಡಿಯೋದು ಹೇಗೆ ಅಂತ ಎಲ್ಲ ಟ್ರೆಂಡ್ ನಡೀತಾ ಇದೆ. ಅಟ್ ದ ಸೇಮ್ ಟೈಮ್ 365 daysಗೆ ಕಂಟಿನ್ಯೂಸ್ ಆಗಿ ಮಿನಿ ಬ್ಲಾಗ್ ಆಗಲಿ, ಇಲ್ಲ ಯೂಟ್ಯೂಬ್ ಬ್ಲಾಗ್ ಆಗಲಿ ಮಾಡೋದು ಟ್ರೆಂಡ್ ನಡೀತಾ ಇದೆ. ಸೊ ಇಷ್ಟರಲ್ಲೂ ನನಗೆ ಈಸಿ ಆಗೋದು ಏನಪ್ಪ ಅಂತಂದರೆ 365 days 365 ವೀಡಿಯೋಸ್. ದಿನ ಏನು ನಡೆಯುತ್ತೋ ಅದು ಹಾಕೋದ್ರಲ್ಲಿ ನಮಗೇನಿದೆ ಹಾಕೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಈ ಚಾಲೆಂಜ್ನ ಇವತ್ತಿಂದ ನಾನು ತೊಗೊಳ್ತಾ ಇದ್ದೀನಿ. ಇವತ್ತಿನ ಡೇಟ್ ಏನಂತಂದರೆ ಲೈಕ್ July 15th 2025. ಇವತ್ತು July 15th, ನಾಳೆ July 16th. ಇವತ್ತೇನೇನಾಗುತ್ತೆ, ಏನು ಕತೆ, ಏನು ವೀಡಿಯೋಸ್ ಎಲ್ಲ ನಿಮಗೆ ನಾಳೆ ಬರುತ್ತೆ. ಸೊ ನಾನು ಇವತ್ತು ಈ ಚಾಲೆಂಜ್ ತೊಗೊಂಡು ಮುಂದೆ ಹೋಗ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನಂತಂದರೆ, ನನ್ನ ಈವೆಂಟ್ ಬ್ಲಾಗ್ಸಲ್ಲಿ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ರು, ಯಾರ್ಯಾರು ವೀಡಿಯೋಸ್ ನೋಡ್ತಾಯಿದ್ರು, ಅದೇ ಪ್ರೀತಿ ವಿಶ್ವಾಸ, ಅದೇ ಒಂದು ಲವ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೂ ತೋರಿಸಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಅದರಲ್ಲೇನು ಸಂಪಾದನೆ ಮಾಡಿಲ್ಲ, ಬಟ್ ಏನೇ ಆದರೂ ಒಂದು 0.000 ಇದರಲ್ಲಿ ಲೈಕ್ 100%ಅಲ್ಲಿ 1% ಆದರೂ ಏನೋ ಸಂಪಾದನೆ ಮಾಡಿದ್ದೀನಿ. ಆ ಸಂಪಾದನೆ ಇದಕ್ಕೂ ಸಿಗಲಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ನಿಮ್ಮ ಈ ಒಂದು ಬ್ಲಾಗ್ಗಾಗಿ, ಈ ಒಂದು ವೀಡಿಯೋಸ್ಗಾಗಲಿ, ಈ ಒಂದು ಯೂಟ್ಯೂಬ್ ಚಾನಲ್ಗಾಗಲಿ ತೋರಿಸಿದ್ರೆ ನನಗೊಂದು ಹುಮ್ಮಸ್ ಬರುತ್ತೆ. ಎಸ್ ರಂಜಿತ್, ಯು ಕ್ಯಾನ್ ಡೂ ಇಟ್, ದೇರ್ ಈಸ್ ಸಮಥಿಂಗ್ ಲೈಕ್ ಸಪೋರ್ಟ್ ಸಿಗ್ತಾ ಇದೆ, ನಿನ್ಗೆ ಮಾಡೋ ಹುಮ್ಮಸ್ ಲೈಕ್ ಮಾಡು ಆಗುತ್ತೆ ಅನ್ನೋ ಒಂದು ಹುಮ್ಮಸ್ ನಮಗೆ ಬರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಸೊ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಸಪೋರ್ಟ್ ಮಾಡಿ, ಪ್ರೀತಿ ವಿಶ್ವಾಸ ತೋರಿಸಿ. ಇನ್ನೂ ಒಂದು ಸ್ವಲ್ಪ ಏನಾದರೂ ಬೇರೆ ಡಿಫ್ರೆಂಟ್ ಬ್ಲಾಗ್ಸ್ ಆಗಲಿ ಎಲ್ಲ ಮಾಡ್ತಾ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಅದು ಹೇಗೆ ಅಂದರೆ ನನ್ನ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಥರ ಹೀಗೆ ಏನು ಇತ್ತು ಅಂತಂದ್ಬಿಟ್ಟು. ಆ್ಯಂಡ್ ಇವತ್ತು ಬಂದುಬಿಟ್ಟು ಇವತ್ತಿನ ಕತೆ, ಇವತ್ತಿನ ಯೂಟ್ಯೂಬ್ ಚಾನಲ್ದು ಒಂದು ಅಪ್ಡೇಟ್ ಆದರೆ ಇವತ್ತಿನ ಕತೆ ಏನಂತಂದರೆ, ಎಲ್ಲಿಗೆ ಬಂದಿದ್ದೀನಿ, ಏನು ಕತೆ ಅಂತಂದರೆ, ಇದು ನನಗೆ 2 weeks ಬ್ಯಾಕೆ ನನಗೆ ಒಂದು ವೆಡ್ಡಿಂಗ್ದು ಲೀಡ್ ಸಿಕ್ಕಿತ್ತು. ಸೊ ಅವರು ಬಂದುಬಿಟ್ಟು ನಾನು ಅವ್ರಿಗೆಲ್ಲ ಫೋಟೋಸ್ ಎಲ್ಲ ಕಳಿಸಿದ್ದು, ಅವ್ರು ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಅಂತ ಹೇಳಿದರು. ಬಟ್ ನಾನು ಲೊಕೇಶನ್ನ ಒಂದ್ಸಲಿ ವಿಸಿಟ್ ಮಾಡಿನೇ ನಾನು ಅವ್ರಿಗೆ ಕೊಟೇಶನ್ ಕೊಡ್ತೀನಿ. ಸೊ ನಾನು ಆ ಒಂದು ಕಾರಣದಿಂದ ಹೊಸಕೋಟೆಲಿರೋ ಒಂದು ಚೌಟ್ರಿಗೆ ಬಂದಿದ್ದೀನಿ. ಸೊ ಇದು ಚೌಟ್ರಿ. ಸೊ ಅವ್ರಿನ್ನ ಬರಬೇಕು, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಲೊಕೇಶನ್ಗೆ ಬಂದುಬಿಟ್ಟಿದ್ದೀನಿ, ಅವರೆಲ್ಲೋ ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಬಂದಮೇಲೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಸಿಗ್ತೀನಿ. ಹೋಗ್ತಾ ಏನಾಗುತ್ತೆ ನೋಡೋಣ. ಗೈಸ್, ಕಸ್ಟಮರ್ ಬಂದರು, ಎಲ್ಲ ಆಯಿತು, ಎಲ್ಲ ಮಾತಾಡಿದ್ದಾಯಿತು. ಒಂದು ಫೈನಲೈಸ್ ಆಗಿ ಒಂದು ಅಮೌಂಟು ಹೇಳಿ ಅವ್ರಿಗೂ ಒಂದು ಫಿಕ್ಸ್ ಮಾಡಿ ಎಲ್ಲ ಮುಗಿಸಿ ಹೊರಟೆ. ಆಲ್ರೆಡಿ ನಾನು ಕೇರ್ ಫ್ರಮ್ ರೀಚ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಏನೋ ತೊಗೊಳೋದಿತ್ತು, ಸೊ ತೊಗೊಂಡು ಮನೆಗೆ ಹೊರಟಿದ್ದೀನಿ. ಸೊ ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ. ಹೋಗ್ತಾ ಏನೇನಾಗುತ್ತೆ ನೋಡೋಣ, ಸಿಗೋಣ. ಸೊ ಗೈಸ್, ಮನೆಗೆ ಹೋಗಿದ್ದೆ. ಸ್ವಲ್ಪ ಗಾಡಿ 1 month ಬ್ಯಾಕು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಡೆಂಟೆಲ್ಲ ಆಗಿತ್ತು. ಸೊ ಅದು ಡೆಂಟೆಲ್ಲ ತೆಗಿಸ್ಬೇಕು ಅಂತಂದ್ಬಿಟ್ಟು ಹೇಳಿದ್ರಾ, ಮಾತಾಡ್ತಾರಂತ ನೋಡೋಣ. ಅದು ಹಂಗೆ ಮಾಡಿ. ಸೊ ಈ ಪಾರ್ಟ್ ಬಂದು ಆಕ್ಸಿಡೆಂಟ್ ಆಗಿಬಿಟ್ಟು ಹೊಡೆದೋಗ್ಬಿಟ್ಟಿತ್ತು ಫುಲ್ ಗ್ಲಾಸು. ಮೊನ್ನೆ ರೆಡಿ ಮಾಡಿಸಿದ್ದಾಯಿತು. ಆ್ಯಂಡ್ ಇದು ಬಂದ್ಬಿಟ್ಟು ಸ್ವಲ್ಪ ಡೆಂಟೆಲ್ಲ ಆಗಿದೆ, ಸ್ವಲ್ಪ ರೆಡಿ ಮಾಡಿಸ್ಬೇಕು. ಅದಕ್ಕೆ ಸ್ವಲ್ಪ ಪೈಂಟಿಂಗ್ ಎಲ್ಲ ಬಿಟ್ಟಿದ್ದೀನಿ. ನೋಡೋಣ ಯಾವಾಗ ಸಿಗುತ್ತೆ ಅಂತ. ನಾಳೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡೋಣ ಯಾವಾಗ ಸಿಗುತ್ತೆ, ಏನು ಕತೆ ಅಂತ. ಸೊ ಗಾಡಿಗೆ ಬಾಯ್ ಮಾಡಿ ಮನೆ ಕಡೆ ಹೊರಟೋಣ. ಸೊ ಗಾಡಿಗೆ ಬುಕ್ ಮಾಡಿದ್ದೀನಿ, ಮನೆಗೆ ಹೋಗಿ ಸಿಗ್ತೀನಿ.
ಇವಳು ನೋಡ್ರಿ, ಇವಳು ತೀಟೆ ಸುಬ್ಬಿ ಅಂದರೆ ತೀಟೆ ಸುಬ್ಬಿ. ಯಾರಿಗಾನ ಬೇಕಾದ್ರೆ ಬಂದು ಹಿಡ್ಕೊಂಡು ಹೋಗ್ಬಿಡ್ರಿ. ಬೇಡ ಇವಳು ನಮಗೆ. ಏನು 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 ತೋರಿಸ್ಬೇಕು? ತೋರಿಸಲ್ಲ ಅದು. ಹಿಡ್ಕೊಂಡು ಹೋಗ್ಬಿಡ್ರಿ ಇವಳು. ಫೋಟೋ ಅಲ್ಲ, ವಿಡಿಯೋ ಮಾಡ್ತೀನಿ. ಫೋಟೋ ಅಲ್ಲ, ವಿಡಿಯೋ. ಎಷ್ಟು ತೀಟೆ ಅಂದರೆ ಅಷ್ಟು ತೀಟೆ ಹೇಳು. ಬಂದು ಹಿಡ್ಕೊಂಡು ಹೋಗ್ಬಿಡ್ರಿ. ಪ್ಲೇಟ್ ಎಲ್ಲ ಕುಡಿಬಾರ್ದು. Few moments later. ಏನಪ್ಪ ಕಥೆ ಅಂದರೆ, ನಾನು ಆಫೀಸ್ನ ಕ್ಲೋಸ್ ಮಾಡಿಕೊಂಡು ಮನೆ ಹತ್ರ ಹೊರಟಿದ್ದೀನಿ. ನಮ್ಮ ಏರಿಯಾದಲ್ಲಿರೋ ಟ್ರಾಫಿಕ್ ನೋಡಿಬಿಟ್ರೆ, ಟ್ರಾಫಿಕ್ ಇವಾಗೆಲ್ಲ ನೋಡಿ, ವೀಡಿಯೋ ಮಾಡಿ ಒಂದು ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು ಹಾಕೋಣ ಅಂತಂದರೆ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇದೆ. ಬಟ್ ಯಾರು ನೋಡ್ಬೋದು ಎಷ್ಟು ಜನ, ಎಷ್ಟು ಟ್ರಾಫಿಕ್ಕು, ಏನು ಕತೆ ಅಂದರೆ ಅಪ್ಪ. ಸಂಜೆ ಆಗಿಬಿಟ್ರೆ ಯಾಕೆ ಹೇಳ್ತೀರಾ, ಹಂಗಿರುತ್ತೆ. ಸೊ ಆಫೀಸ್ನ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಮನೇಲಿ ಹೋಗಿ ಸಿಗ್ತೀನಿ. ಮನೇಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ, ಬಟ್ ಯಾರೋ ಟ್ರೈ ಮಾಡ್ತೀನಿ, ಸಿಗ್ತೀನಿ. ಓಕೆ ಬಸ್ಸು, ಇವತ್ತಿನ ಬ್ಲಾಗ್, ಇವತ್ತಿನ ಕತೆ ಇಲ್ಲಿಗೆ ಮುಗಿದಿದೆ. ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಮತ್ತೊಂದು ಬ್ಲಾಗಲ್ಲಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.